ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಮಾರ್ಕೆಟ್ ಈಸಿ ಆಗುತ್ತೆ, ಅದರ್ವೈಸ್ ಮಾರ್ಕೆಟ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್. ಅದರಲ್ಲೂ ಲೈಕ್ ತುಂಬ ವರ್ಷ ಆದಮೇಲೆ ನೋಡ್ತೀನಿ ಗ್ಯಾಪ್ ಅಪ್ಪಲ್ಲಿ ನಿಫ್ಟಿ ಲೈಕ್ 1200 ಪಾಯಿಂಟ್ಸು, ಬ್ಯಾಂಕ್ ನಿಫ್ಟಿ 3000 ಪಾಯಿಂಟು, ಅನ್ಬಿಲಿಯಬಲ್ ಯಾರು. ಬಿಕಾಸ್ ಟ್ರಂಪ್ ನ್ಯೂಸಿಂದ ಮಾರ್ಕೆಟ್ ಈ ಥರ ಆಗಿದೆ. ಸೊ ಇವತ್ತು ಒನ್ ಸೈಡೆಡ್ ಶಾರ್ಟ್ ಏನು ಮಾಡಿದ್ರು ಅವ್ರು ಯಾರೂ ಉಳ್ಕೊಂಡಿಲ್ಲ. ಎಕ್ಸ್ಪೆಷಲಿ ಕಾಲ್ ರೈಟರ್ಸ್ಗಳಂತೂ ಅವ್ರ ಪೊಸಿಷನ್ ಎಡ್ಜ್ ಮಾಡ್ಕೊಂಡಿದ್ರು ಲಾಸ್ ಆಗೇ ಇರುತ್ತೆ. ಲೈಕ್ ಯಾಕೆಂದರೆ ಹ್ಯೂಜ್ ಗ್ಯಾಪ್ ಅಪ್ ಆದಾಗ ನಿಮಗೆ ಶಾರ್ಟ್ಸ್ ಮಾಡಿರೋರ್ಗೆ ಏನಾಗುತ್ತೆ, ಲೈಕ್ ಝೀರೋ ತನಕ ವೆಯ್ಟ್ ಮಾಡ್ಬೋದು. ಝೀರೋ ಆದಮೇಲೆ ಇಲ್ಲ, ಅದೇ ನಿಮಗೆ ಅವರು ಪೊಸಿಷನ್ ಎಡ್ಜ್ ಮಾಡಿದ ಔಟ್ ಆಫ್ ದ ಮನಿಗಳಿದ್ರೆ ಸೊ ಅವು ಸ್ವಲ್ಪ ಲಾಸ್ನ ಕಡಿಮೆ ಮಾಡುತ್ತೆ ಹೊರತು ಇಟ್ ಈಸ್ ನಥಿಂಗ್ ಬಟ್ ಝೀರೋಗೆಂತೂ ಮಾಡೋದಿಲ್ಲ. ಸೊ ಹಾಗಾಗಿನೇ ಸೊ ಬಿ ಕೇರ್ಫುಲ್. ಆಪ್ಷನ್ ಸೆಲ್ಲಿಂಗ್ ಎಷ್ಟು ಟಫೋ ಆಪ್ಷನ್ ಬೈಯಿಂಗ್ ಕೂಡ ಅಷ್ಟೇ ಟಫ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ಎರಡೂ ಕೂಡ ಕೇರ್ಫುಲ್ಲಾಗಿ ಥಿಂಕ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿ. ಓಕೆನಾ. ಸೊ ನಾನು ಇಷ್ಟು ದೊಡ್ಡ ಇದಂತೂ ಎಕ್ಸ್ಪೆಕ್ಟೆಡ್ ಮಾಡಿರಲ್ಲ. ಸೊ ಹಾಗಾಗಿನೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಟ್ರೇಡ್ ಎಲ್ಲಿ ಸಿಗುತ್ತೆ ಅಂತ. ಸೊ ಎಲ್ಲಿ ಸಿಕ್ತು ಏನೋ ಅದನ್ನು ನಿಮಗೆ ಆಮೇಲೆ ಗೈಡ್ ಮಾಡ್ತೀನಿ. ಲೆಟ್ ಸಿ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬಂದ್ಬಿಡಿ. ಐ ಜಸ್ಟ್ ಮೇಡ್ ಇಟ್ ಗುಡ್ ಪ್ರಾಫಿಟ್, ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಸೊ 2 ಟ್ರೇಡ್ ಮಾಡ್ಕೊಂಡಿನಿ ಈಸಿಯಾಗಿ. ಲೈಕ್ ಒಳ್ಳೆ ಮೂಮೆಂಟ್ ಕೂಡ ಸಿಕ್ಕಿದೆ. ಲೈಕ್ ಇಲ್ಲಿ ನಿಮಗೆ ನೋಡಬೇಕಾಗಿರೋದು ಮೂಮೆಂಟ್ ಇಂಪಾರ್ಟೆಂಟ್ ಅಂತಲ್ಲ, ವಾಲಟಿಲಿಟಿ ಹ್ಯೂಜ್ ಇದೆ ಮಾರ್ಕೆಟಲ್ಲಿ. ವಾಲಟಿಲಿಟಿ ತುಂಬ ದೊಡ್ಡ ಮಟ್ಟದ ವಾಲಟಿಲಿಟಿ ಇದೆ. ಲೈಕ್ ಇದರಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಫಸ್ಟ್ ಟ್ರೇಡ್ ನಿಮಗೆ ಏನಿಲ್ಲಿ ಕಾಣಿಸ್ತಿದೆಯಲ್ಲ ಇದರಲ್ಲಿ. ಸೊ ಇದರಲ್ಲಿ ನಾನು ಲಾಸ್ನ ಕವರ್ ಮಾಡಿ ಇಷ್ಟು ಮಾಡಿದ್ದೀನಿ. ಸೊ ಲಾಸ್ ಈಸ್ ಆಲ್ಮೋಸ್ಟ್ ಫಸ್ಟ್ ಟ್ರೇಡಲ್ಲಿ ಐ ಗಾಟ್ ಇಟ್ 10,000 rupees ಲಾಸ್ ಆಗಿತ್ತು. ದೆನ್ ದಟ್ ಕವರ್ ಮಾಡಿ ಐ ಮೇಡ್ ದಿಸ್ ಇದು ಅಮೌಂಟು. ಸೊ ಆಲ್ಮೋಸ್ಟು ಇದು ಲೈಕ್ ಆಲ್ಮೋಸ್ಟ್ ಸಿಂಗಲ್ ಟ್ರೇಡ್ ಇದು. ಸೊ ಎರಡೂ ವೆಯ್ಟ್ ಮಾಡಿ ಟ್ರೇಡ್ ಮಾಡಿದ್ದರೆ ಇನ್ನೂ ಈಸಿ ಇರ್ತಿತ್ತು. ಸ್ವಲ್ಪನೇ ಆ ಮೂಮೆಂಟಲ್ಲಿ ಈ ಒಂದು ನಾನು ಟ್ರೇಡ್ ಮಾಡಿದ ಔಟ್ ಆಫ್ ದ ಮನಿ, ಅಟ್ ದ ಮನಿನೂ ಅಲ್ಲ, ಸ್ವಲ್ಪ ಔಟ್ ಆಫ್ ದ ಮನಿನೇ ಟ್ರೇಡ್ ಮಾಡಿರೋದು. ವಾಲಟಿಲಿಟಿ ಹ್ಯೂಜ್ ಇದೆ ಅಂತ. ಸೊ ಹಾಗಾಗಿನೇ ಔಟ್ ಆಫ್ ದ ಮನಿ ಟ್ರೇಡ್ ಮಾಡಿದರೂ ಕೂಡ ಮಾರ್ಕೆಟ್ ವಾಲಟಿಲಿಟಿ ಇವತ್ತು ಎಕ್ಸ್ಪೈರಿ ಕೂಡ ಇರೋದ್ರಿಂದ ಏನಾಗಿದೆ, ಅರ್ಧ ಮನಿಯಲ್ಲಿ ಪ್ರೀಮಿಯಮ್ಸ್ಗಳು ನಿಮಗೆ ಎಷ್ಟು ಕಾಣ್ತಿತ್ತು ಆದರೂ ಡಬಲ್ ಕಾಣ್ತಿದೆ ಇವತ್ತು. ಅಷ್ಟೇ ಫಾಸ್ಟಾಗಿ ಡಿಕೆ ಆಗ್ತಿದೆ. ಯಾಕೆಂದರೆ ನಿಮಗೆ ಈಗ ಇಲ್ಲಿ ಇನ್ ದ ಮನಿ ಔಟ್ ಆಫ್ ದ ಮನಿ ಆಗ್ತಾ ಪ್ರೀಮಿಯಮ್ ಮೆಲ್ಟ್ ಆಗಲೇಬೇಕು ಅದು. ಸೊ ಪ್ರೀಮಿಯಮ್ ಮೆಲ್ಟ್ ಆಗಿ ಝೀರೋ ಆಗಲೇಬೇಕು. ಬಟ್ ಇಮಿಡಿಯೇಟ್ ಝೀರೋ ಆಗಲ್ಲ ಅಂದ್ರೂ ಇನ್ನೊಂದು 2 ಅವರ್ಸಲ್ಲಿ ಇನ್ನೂ ಫಾಸ್ಟಾಗಿ ಡಿಕೆ ಆಗುತ್ತೆ. ಇವಾಗ ಏನು ಡಿಕೆ ಆಗ್ತಿದೆಯಲ್ಲ ಅದಕ್ಕಿಂತ ಫಾಸ್ಟಾಗಿ ಡಿಕೆ ಆಗುತ್ತೆ. ಸೊ ಹಾಗಾಗಿನೇ ಲೈಕ್ ಲೆಟ್ ರಿಫ್ರೆಶ್ ಇಟ್. ಇವತ್ತು ಟ್ರೇಡ್ದು ಮೆಸೇಜ್ಗಳು ನೋಡಿದೆ, ಇನ್ನೂ ಒಬ್ರದ್ದು ನನಗೆ ಸ್ಟೂಡೆಂಟ್ಸ್ ಯಾರ್ದು ಬಂದಿಲ್ಲ ಲೈಕ್ ಪ್ರಾಫಿಟ್ ಆರ್ ಲಾಸು. ಮೇ ಬಿ ದೇ ಆರ್ ನಾಟ್ ಟ್ರೇಡೆಡ್ ಆರ್ ಮೇ ಬಿ ದೇ ಆರ್ ವೆಯ್ಟಿಂಗ್, ಅದು ಗೊತ್ತಿಲ್ಲ ನನಗೆ. ಸೊ ನಂದು ಟ್ರೇಡ್ಸ್ ಎಲ್ಲೆಲ್ಲಿ ಮಾಡಿದೆ ಅನ್ನೋದನ್ನು ಗೈಡ್ ಮಾಡ್ತೀನಿ ನೋಡಿ. ಸೊ ನಿಮಗಿದು ಗ್ರೀನ್ ಏನು ಕಾಣಿಸ್ತಿದೆ, ರೆಡ್ ಏನು ಕಾಣಿಸ್ತಿಲ್ಲ ಅಂತ ತುಂಬ ಕ್ವಶನ್ಸ್ ಇರುತ್ತೆ. ದಟ್ ಇಫ್ ಯು ರಿಮೂವ್ ದಿಸ್ you will see the red only. If you add this you will see the green only. There is no much difference here. ಸೊ ಏನಂದರೆ ಕ್ಲೋಸಿಂಗ್ ಪ್ರೈಸಿಂದ ಮೇಲೆ ಓಪನ್ ಆದಾಗ ನಾನು ಗ್ರೀನ್ ಅಂತ ಕನ್ಸಿಡರ್ ಮಾಡ್ಕೊಂಡಿರ್ತೀನಿ, ಹಾಗಾಗಿ ಅದಿರುತ್ತೆ. ಮೈ ಫಸ್ಟ್ ಟ್ರೇಡು ಲಾಸ್ ಎಲ್ಲಾಯಿತು, ಏನಾಯಿತು ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಮಾರ್ಕೆಟಲ್ಲಿ ಸ್ಲೋಲಿ ರಿಟ್ರೇಸ್ಮೆಂಟಿಗೆ ಬರ್ತಾಯಿತ್ತು. ಐ ಜಸ್ಟ್ ವೇಟೆಡ್ ಫಾರ್ ಎ ರಿಟ್ರೇಸ್ಮೆಂಟ್. ಲೆಟ್ಸ್ ಗಿವ್ ಅ ರಿಟ್ರೇಸ್ಮೆಂಟ್ ಅಂತ. ಸೊ ನಾನು ತೊಗೊಂಡಿರೋದು ಸ್ಟ್ರೈಕ್ ಪ್ರೈಸ್ 800, ಮಾರ್ಕೆಟು 750 760 ಇಲ್ಲಿಗೆ ಬಂದಾಗ ಐ ಟುಕ್ ಅ ಟ್ರೇಡ್ ಹಿಯರ್. ಓಕೆನಾ. ಸೊ ಮೇ ಬಿ 38,000 ಇಲ್ಲಿಂದ ಬೌನ್ಸ್ ಆಗುತ್ತೆ ತೊಗೊಳ್ಳೋಣ ಅಂತ. ಬಟ್ ಇಷ್ಟು ಮೂಮೆಂಟಲ್ಲಿ ಐ ಗಿವ್ ಅ ಲಾಸ್. ನನಗೆ ಅದು ಲಾಸ್ನ ಕೊಡ್ಬೇಕಾಗಿ ಬಂತು, ನಾನು ಇಮಿಡಿಯೇಟಾಗಿ ಲಾಸ್ ಕೊಟ್ಟೆ. ಅಗೇನ್ ಮಾರ್ಕೆಟ್ ಬ್ಯಾಕ್ ಟು ರಿವರ್ಸ್, ಸೇಮ್ ಸ್ಟ್ರೈಕ್ ಪ್ರೈಸ್ ರೀ ಎಂಟ್ರಿ ಮಾಡಿದ್ದೀನಿ. ಇಲ್ಲಿಗೆ ಬರೋಷ್ಟರಲ್ಲಿ ಐ ಗಾಟ್ ಇಟ್ ವೆರಿ ಗುಡ್ ಪ್ರಾಫಿಟ್. ಓಕೆನಾ. ಸೊ ದಟ್ ವಾಟ್ ಎವರ್ ಯು ಆರ್ ಸೇಯಿಂಗ್, ದಟ್ ವೆರಿ ಗುಡ್ ಪ್ರಾಫಿಟ್ ಐ ಗಾಟ್ ಇಟ್. ಒನ್ ಟ್ರೇಡಲ್ಲಿ ಫಿನಿಶ್ ಮಾಡಿದ್ದು. ಅದಾದಮೇಲೆ ಲೈಕ್ ಯೂಶ್ವಲಿ ನನಗೆ ಒಳ್ಳೆ ಪ್ರಾಫಿಟ್ ಆದಮೇಲೆ ಟ್ರೇಡ್ ಮಾಡೋದಿಲ್ಲ ನಾನು. ಬಟ್ ಇವತ್ತಿನ ಮಾರ್ಕೆಟ್ ಐ ಫೆಲ್ಟ್ ಲಿಟಲ್ ಬಿಟ್ ಲೈಕ್ ಈಸಿ ಅಂತ ಯಾವಾಗ ಅನ್ನಿಸ್ತು ಅಂದರೆ, ಇಲ್ಲಿ ನಿಮಗೆ ಪ್ರಾಫಿಟ್ ಆದಮೇಲೆ ಕೂಡ ಅಗೇನ್ ಮಾರ್ಕೆಟ್ ಸ್ಲೋಲಿ ಬಂತು. ಐ ಎಕ್ಸ್ಪೆಕ್ಟೆಡ್ ಮಾಡ್ತಿದ್ದೆ ಮಾರ್ಕೆಟ್ ಏನಾದರೂ 50 ತನಕ ಬಂದರೆ ಒಂದು ಟ್ರೇಡ್ ಮಾಡ್ಬೋದು, ಬಿಕಾಸ್ ಮಾರ್ಕೆಟ್ ಇನ್ನೂ 50%ಇಂದಲೂ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಇಲ್ಲಿ ಮಾರ್ಕೆಟ್ ಡೂಯಿಂಗ್ ಲೈಕ್ ರಿಜೆಕ್ಷನ್ ಹ್ಯಾಮರ್ಸ್, 2 ಟೈಪ್ಸ್ ಹ್ಯಾಮರ್ ಮಾಡ್ತಿತ್ತು. ಐ ಜಸ್ಟ್ ಥಾಟ್ ಮಾರ್ಕೆಟ್ ಮೇ ಬಿ ಇಲ್ಲಿಂದ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ, ಇನ್ನೂ 38% ಇದೆ ಅಂತ. ಅಗೇನ್ ಐ ರೀ ಎಂಟರ್ಡ್ ಹಿಯರ್. ಇಲ್ಲಿ ಬರೋಷ್ಟರಲ್ಲಿ ನಾನು 17-18 ಪಾಯಿಂಟಲ್ಲಿ ಎಕ್ಸಿಟ್ ಆದೆ. ಬಟ್ ದಿಸ್ ವೆಂಟು ಎಷ್ಟು ಹೋಗಿದೆ ಗೊತ್ತಾ, ನಾನು ಎಕ್ಸಿಟ್ ಆದಮೇಲೆ ಟೋಟಲ್ 50 60 65 ಪಾಯಿಂಟ್ಸ್ ಹೋಗಿದೆ. ಬಟ್ ದಟ್ಸ್ ಓಕೆನಾ. ಸೊ ನಿಮಗೆ ಎಷ್ಟು ಸಿಗುತ್ತೆ ಅಷ್ಟು ಮಾತ್ರ ನಿಮ್ಮದು. ಡೋಂಟ್ ಥಿಂಕ್ ಇಟ್ ಟೂ ಮಚ್ ಗ್ರೀಡಿ, ಡೋಂಟ್ ಥಿಂಕ್ ಇಟ್ ಟೂ ಮಚ್ ಆಲ್ ದಿಸ್ ಈಸ್ ಮೈನ್ ಅನ್ನೋ ಥರ. ಬಟ್ ಸಿಂಪಲ್ ಲಾಜಿಕ್ಕು. ಐ ಜಸ್ಟ್ ಮಾರ್ಕೆಟಲ್ಲಿ ಏನಾಗ್ತಿತ್ತು ಗೊತ್ತಾ, ಇಶ್ಯೂ 2 ಫೇಸ್ ಮಾಡ್ತಿದ್ದು. ಇವತ್ತು ಮಾರ್ಕೆಟ್ ಆ್ಯಕ್ಚುಲಿ ರಿಜೆಕ್ಟ್ ಆಯಿತು. ದಟ್ ಈಸ್ ದ ವೆರಿ ಗುಡ್ ಥಿಂಗ್ ಫಾರ್ ಮಿ. ಮಾರ್ಕೆಟ್ ರಿಜೆಕ್ಟ್ ಆಗಿರಲ್ಲ ಅಂದರೆ ಏನಾಗ್ತಿತ್ತು, ಮಾರ್ಕೆಟ್ ಓಪನ್ ಆಯಿತು, ಮಾರ್ಕೆಟ್ ಇಲ್ಲೇ ಅಪ್ಸೈಡ್ ಹೋಯಿತು,
ಇಲ್ಲೇ ನಿಂತ್ಕೊಳ್ತು ಅಂದಾಗ ನಾನು ಇಲ್ಲಿ ತನಕ ಬರುತ್ತೆ ಇಲ್ವಾ ನಂಗೆ ಗೊತ್ತಿಲ್ಲ ಮಾರ್ಕೆಟು. ಸೊ 23% ತನಕ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಏನಕ್ಕೆ ಅಂದರೆ ಮಾರ್ಕೆಟ್ 300 26,960 300 ಪಾಯಿಂಟ್ ರಿಟ್ರೇಸ್ಮೆಂಟ್ ಆಗುತ್ತಾ ಇಮ್ಯಾಜಿನ್ ಮಾಡೋದು ಕೂಡ ಕಷ್ಟ. ಸೊ ಮೇ ಬಿ ಸೊ ಅವಾಗ ನನಗೆ ಟಫ್ ಎಲ್ಲ ಆಗ್ತಿತ್ತು. ಮಾರ್ಕೆಟ್ ಇಲ್ಲೇ ನಿಂತ್ಬಿಟ್ಟಿದ್ದೀರಾ, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಟ್ರೇಡ್. ಸೊ ಟ್ರೇಡ್ ತೊಗೊಳ್ಳೋದು ಬೇಡ ಅಂತ. ನನಗೆ ಮಾರ್ಕೆಟ್ ಈಸಿ ಯಾವಾಗಾಯಿತು, ಮಾರ್ಕೆಟ್ ಗಿವನ್ ರಿಜೆಕ್ಷನ್ ಕೊಟ್ಟಾಗ ನನ್ನ ಲೆವೆಲ್ಸ್ಗಳಿಗೆ ಬರ್ತಾ ಇದೆ. ಸೊ ನನ್ನ ಲೆವೆಲ್ಸಿಗೆ ಬರ್ತಿದೆ ಅಂದರೆ ಫಾರ್ ಮಿ ಇಟ್ಸ್ ಈಸಿ ಟು ಟ್ರೇಡ್. ಸೊ ಅದಕ್ಕೆ ನಾನು ವೆಯ್ಟ್ ಮಾಡಿ, ನನ್ನ ಲೆವೆಲ್ಸ್ಗೋಸ್ಕರನೇ ವೆಯ್ಟ್ ಮಾಡಿ ಸೊ ಟ್ರೇಡ್ ಮಾಡಿದ್ದು. ಸೊ ಇಟ್ ವಾಸ್ ಮೈ ವೆರಿ ಈಸಿ ಟು ಟ್ರೇಡ್. ಸೊ ಈಸಿಯಾಗೆ ಟ್ರೇಡ್ ಸಿಕ್ತು. ಐ ಜಸ್ಟ್ ಫಿನಿಶ್ಡ್ ಮೈ ಡೇ. ಸೊ ನಿಮಗೂ ಕೂಡ ಹೇಳೋದಿಷ್ಟೇ, ಬಿಗ್ ಗ್ಯಾಪ್ ಅಪ್ ಆದಾಗ ವೆಯ್ಟ್ ಮಾಡಿ. ಆ್ಯಂಡ್ ಇವತ್ತು ಸ್ಮಾರ್ಟ್ ಫೆಲೋಸ್ ಅಂದರೆ ಯಾರು ಗೊತ್ತಾ? ಈ ವೀಕ್ ಎಕ್ಸ್ಪೈರಿನ ಟ್ರೇಡ್ ಮಾಡ್ದಲೆ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನ ಟ್ರೇಡ್ ಮಾಡಿರ್ತಾರೆ ನೋಡಿ, ದೇ ಆರ್ ದ ಸ್ಮಾರ್ಟ್ ಫೆಲೋಸ್ ಟುಡೇ. ಎಸ್ ಅಫ್ಕೋರ್ಸ್ ಪ್ರೀಮಿಯಮ್ ಹೈ ಇದೆ, ಇಲ್ಲ ಅಂತಲ್ಲ, ಬಟ್ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನ ಟ್ರೇಡ್ ಮಾಡಿದರೆ ನಿಮಗೆ ಇಷ್ಟು ದೊಡ್ಡ ದೊಡ್ಡ ವಾಲಟಿಲಿಟಿ ನಿಮಗೆ ಕಣ್ಮುಂದೆ ಕಾಣೋದಿಲ್ಲ. ಅಂದರೆ ನಿಮಗೆ ಪ್ರೀಮಿಯಮ್ಸ್ಗಳು ಔಟ್ ಆಫ್ ದ ಮನಿ ಲೈಕ್ 26,900 26,000 ತೊಗೊಂಡ್ರು ಕೂಡ ನಿಮಗೆ ಈ ಮೂಮೆಂಟಲ್ಲಿ ಯು ವಿಲ್ ಗೆಟ್ ಇಟ್ ಆನ್ 15 to 20 ಪಾಯಿಂಟ್ಸ್. ಸೊ ನಿಮಗೆ ವಾಲಟಿಲಿಟಿನೂ ಹ್ಯೂಜ್ ಅನಿಸೋದಿಲ್ಲ. ಆವಾಗ ನಿಮಗೆ ಪ್ರೀಮಿಯಮ್ ಕೂಡ ಆರಾಮ್ಸೆ ಸಿಗುತ್ತೆ. ಬೋತ್ ಥಿಂಗ್ಸ್ ಈಸಿಯಾಗಿ ವರ್ಕ್ ಆಗುತ್ತೆ. ದಿಸ್ ಈಸ್ ದ ಲಾಜಿಕ್. ಸೊ ನಿಮಗೆ ಯಾವಾಗಲೂ ಅಷ್ಟೇ, ನೀವು ಟ್ರೇಡ್ ಮಾಡ್ತೀರಂದರೆ ಜಸ್ಟ್ ವೆಯ್ಟ್ ಆ್ಯಂಡ್ ಟ್ರೇಡ್ ಇಟ್. ಆಲ್ವೇಸ್ ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಈಸಿ ಅನಿಸಿದ್ದು ಇದು ಒಂದೇ. ರಿಜೆಕ್ಷನ್ ಆಗಿದೆ ಅಂದರೆ ಇಟ್ಸ್ ಅ ವೆರಿ ಗುಡ್ ಫಾರ್ ಮಿ ಟು ಟ್ರೇಡ್. ಆಲ್ವೇಸ್ ನನಗೇನು ಗೊತ್ತಾ, ಯಾವಾಗಾದರೂ ಮಾರ್ಕೆಟು if it is an gap up or gap down, I always believe it. Whenever it get rejection, it is like for me it's a pullback level. ಸೊ ದೀಸ್ ಆರ್ ದ ಥಿಂಗ್ಸ್ ನನಗೆ ಈಸಿ ಅನಿಸುತ್ತೆ ಟ್ರೇಡ್ ಮಾಡೋದು, ಮೈ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಹಾಗಾಗಿನೇ ಐ ಮೇಡ್ ದಿಸ್ ಡೇ. ಸೊ ದಿಸ್ ವಾಸ್ ದ ಡೇ. ಲೈಕ್ ಟಫು ಇದೆ, ಈಸಿನೂ ಇದೆ. ಸೊ ಸ್ಮಾರ್ಟ್ ಥಿಂಗು ಹೇಗೆ ಟ್ರೇಡ್ ಮಾಡೋದು ಕೂಡ 3 ಹೇಳಿದ್ದೀನಿ. ಯಾಕೆಂದರೆ 1200 ಪಾಯಿಂಟ್ಸ್ ಎಲ್ಲ ಎಕ್ಸ್ಪೆಕ್ಟೆಡೇ ಮಾಡಲ್ಲ ಗ್ಯಾಪ್ ಅಪ್, ಎಸ್ಪೆಷಲಿ ನಿಫ್ಟಿಯಲ್ಲಿ 1200 ಪಾಯಿಂಟ್ಸ್ ಅಂದರೆ ಇಟ್ ವಿಸ್ ಬಿ ವೆರಿ ಹ್ಯೂಜ್ ಆ್ಯಕ್ಚುಲಿ. ಸೊ ಓವರ್ನೈಟು ಯಾರು ಪೊಸಿಷನ್ ಕಾಲ್ ಸೈಡ್ ಪೊಸಿಷನ್ ಕ್ಯಾರಿ ಮಾಡಿದವ್ರಿಗಿದ್ರೆ ದೇ ನೈಟ್ ಮೇರೆ ಅಂತಾರೆ. ಅಂದರೆ ಅವ್ರಿಗೆ ಲೈಕ್ ಲೈಫಲ್ಲೇ ನೋಡದೇ ಇರೋ ಅಂಥ ಗ್ಯಾಪ್ ಅಪ್ಪರಲ್ಲಿ ಅವ್ರಿಗೆ ಒಳ್ಳೆ ಅಮೌಂಟ್ ಸಿಕ್ಕಿರುತ್ತೆ. ಅಂದರೆ ಲೈಕ್ ಏನಾದರೂ ಕಾಲ್ನ ತೊಗೊಂಡಿದ್ದವ್ರಿದ್ರೆ, ಸೇಮೇ ಪುಟ್ ತೊಗೊಂಡಿದ್ದವ್ರಿಗಿದ್ರೆ ಆಲ್ಮೋಸ್ಟ್ ಅವ್ರ ಸ್ಟ್ರೈಕ್ ಪ್ರೈಸ್ ಝೀರೋನೇ ಆಗೋಗಿರುತ್ತೆ. ಓಕೆನಾ, ವಾಟ್ ಎವರ್ ದೇ ವಿಲ್ ಟೇಕ್, ದೇ ವಿಲ್ ಪುಟ್ ಈಸ್ ಲೈಕ್ ಝೀರೋನೇ ಆಗೋಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕು ಅಂದರೆ ವಿ ಕ್ಯಾನ್ ಸಿ ಇಟ್ ಲೈಕ್ 25,050 ಕಾಲು ಪುಟ್ಟು ಎರಡೂ ನೋಡೋಣ. ನಿಫ್ಟಿ ಆಪ್ಷನ್ಸು ವೇರ್ ಈಸ್ ದಟ್ 25,050 ಅಲ್ವಾ? ಸೊ 25,050 ಕಾಲು ಎಲ್ಲಿಗೆ ಹೋಗಿ ಎಲ್ಲಿ ತನಕ ಬಂದಿದೆ? ಸೊ ಸಪೋಸ್ ಇಫ್ ಎನಿಬಡಿ ಟೇಕನ್ ದ ಕಾಲ್ 25,050 ಕಾಲು ಎಕ್ಸಾಕ್ಟ್ಲಿ ನಿನ್ನೆ 25,000. ಸೊ ನಾವೇನು ಮಿಸ್ ಮಾಡಿದೋ ಇಲ್ಲಿ ಚಾರ್ಟಲ್ಲಿ? ಲೆಟ್ಸ್ ಸಿ ಇಟ್ ಫಸ್ಟ್. ಚಾರ್ಟಲ್ಲಿ ಏನು ಮಿಸ್ ಮಾಡಿದ್ದೀನಿ ಅನ್ನೋದನ್ನು. ಕರೆಕ್ಟ್ ಇದೆ, 25,050ನೇ ಕರೆಕ್ಟ್ ಇದೆ. ಸೊ ಇಲ್ಲಿ ಸ್ಟ್ರೈಕ್ ಪ್ರೈಸಲ್ಲಿ ನಮಗೆ ಏನು ಮಿಸ್ ಹೊಡೀತಿದೆ? ಕರೆಕ್ಟ್, ನಾನು ಮೇಲೆ ನೋಡಬೇಕು, ನಾನು ಹಿಂದಕ್ಕೆ ನೋಡೋದು ಮುಂದಕ್ಕೆ ನೋಡ್ತಾ ಇದ್ದೀನಿ. ಸಾರಿ 25,050. ಸೊ ಇವಾಗ ನಿಮಗೆ 25,050ದಲ್ಲಿ ವಾಟ್ ಯು ವಿಲ್ ಸಿ ಇಟ್? ಕ್ಲೋಸ್ಡ್ ಇಯರ್ 100 ಅಂತಲೇ ಇಟ್ಕೊಳ್ಳಿ, ಆನ್ ಆ್ಯಂಡ್ ಅವರೇಜ್. ಇಟ್ ವೆಂಟ್ ಅಪ್ ಟು ಓಪನ್ ಆಗಿರೋದು 1,300. ಸೊ 1,208 ಇಟ್ಕೊಳ್ಳಿ. 1,200 ಪಾಯಿಂಟು ಆಪ್ಷನ್ ಪ್ರೀಮಿಯಮ್ಮು ಇಮ್ಯಾಜಿನ್ ಕೂಡ ಮಾಡದೇ ಇರೋಂಥದ್ದು. ಓಕೆನಾ? ಸೊ 1,200 ಪಾಯಿಂಟ್ಗೆ ನೀವು ಒಂದು ಲಾಟಲ್ಲಿ ತೊಗೊಂಡಿದ್ರು ಯು ಕ್ಯಾನ್ ಮೇಡ್ ಇಟ್ ಹೌ ಮಚ್? ಸಪೋಸ್ ನೀವು 1 ಲಾಟ್ ತೊಗೊಂಡ್ರು ಇಟ್ಸ್ ಅ ಬಿಗ್ ವ್ಯಾಲ್ಯೂ, ಬಿಗ್ ಮನಿ, ಯು ಕ್ಯಾನ್ ಮೇಡ್ ಇಟ್. ಓಕೆನಾ? ಸೊ ದಿಸ್ ಈಸ್ ದ ಲಾಜಿಕ್. ಸೊ ನಿಮಗೆ ಈ ಥರದ ವಾಲಟಿಲಿಟಿಯಲ್ಲಿ ಬಟ್ ಏನಾದರೂ 5 ನಿಮಿಷದೊಳಗಡೆ ಇಮಿಡಿಯೇಟ್ ಬುಕ್ ಆಗಿಲ್ಲ ಅಂದರೆ 1,200 ಬಿಕಮ್ 500, ಅಷ್ಟು ಹ್ಯೂಜ್ ವಾಲಟೈಲ್ ಇದೆ. ಅದೇ ನಿಮಗೆ ಸೇಮ್ ಇದರಲ್ಲಿ ಪುಟ್ ನೋಡೋದಾದರೆ 25,050 ಪುಟ್, ವಾಟ್ ಯು ವಿಲ್ ಸಿ? ಸೊ ಸಪೋಸ್ ನೀವು ನಿಮಗೆ ತಗೊಂಡಿರೋ ಪ್ರೈಸ್ ಬಂದು ಲೈಕ್ 75 ರೂಪಾಯಿ 80 ರೂಪಾಯಿ ಅಂತ ಇಟ್ಕೊಂಡ್ರೆ ನಿಮಗೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಇಟ್ ಈಸ್ ಶೋಯಿಂಗ್ ಯು 4 ರೂಪೀಸ್. ಇಟ್ ಮೀನ್ಸ್ ಆಲ್ಮೋಸ್ಟ್ ಝೀರೋ ಓನ್ಲಿ, ನಥಿಂಗ್ ಬಟ್ ನೀವು ಏನೂ ಮಾಡೋಕ್ಕಾಗಲ್ಲ. ಅದು ಝೀರೋ ಆಗಿಬಿಡುತ್ತೆ ಅಂದಮೇಲೆ ಅದು 100% ಝೀರೋನೇ. ಅದಾದಮೇಲೆ ಕಂಪ್ಲೀಟ್ಲಿ ಅಲ್ಲಿ ನೀವು 4 ರೂಪಾಯಿ 5 ರೂಪಾಯಿ ಇವಾಗ ಏನಾಗಿದೆ
ಆಪ್ಷನ್ ಸೆಲ್ಲರ್ಸ್ಗಳೇನಿದಾರಲ್ಲ, ಈ ಸ್ಟ್ರೈಕ್ ಪ್ರೈಸಲ್ಲಿ ಇಫ್ ದೇ ಸೇಲ್ ಇಟ್ ಫಾರ್ 4 ರುಪೀಸ್ 5 ರುಪೀಸ್ ಸಿಗಬೇಕು, ನನಗೆ 4.5 ಪಾಯಿಂಟ್ ಸಿಗಬೇಕು ಅಂತ ಸೆಲ್ ಮಾಡಿದವರು ಅವ್ರು ಆರಾಮ್ಸೆ ಕೂತಿರ್ತಾರೆ. ಬಿಕಾಸ್ ಮಾರ್ಕೆಟ್ ಏನು ತುಂಬ ಸ್ಪೈಕ್ ಆಗಲ್ಲ ಅಂತ ಗೊತ್ತಿದೆ ಅವ್ರಿಗೆ, ಇಷ್ಟರಲ್ಲೇ ಕ್ಲೋಸ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿದೆ. ಸೊ ಅಪ್ ಟು ನಿಮಗೆ 4-5.6 ಪಾಯಿಂಟ್ಸ್ಗೆ ಏನು ಮಾರ್ಕೆಟು ಹ್ಯೂಜ್ ಇದು ಕೊಡಲ್ಲ ಅನ್ನೋರು ಡೆಫಿನೆಟಾಗಿ ದೇ ಆರ್ ಗಾಟ್ ಇಟ್ ವೆರಿಫೈ. ಲೈಕ್ 25ಕ್ಕೆ ಬಂದಾಗಲೂ ತೊಗೊಂಡಿದ್ದವ್ರಿಗೆ ಈಗ ಆಲ್ರೆಡಿ 0 3.85 ಬಂದಿದೆ. ಇಟ್ ವಿಲ್ ಬಿ ಝೀರೋ ಆಗೇ ಆಗುತ್ತೆ, ಯಾಕೆಂದರೆ ಪ್ರೀಮಿಯಮ್ಸ್ಗಳು ಹೈ ಸ್ಪೈಕ್ ಆಗಿದ್ದಾವೆ ಅಂದಾಗ ವೆರಿ ಫಾಸ್ಟಾಗಿ ಝೀರೋ ಕೂಡ ಆಗ್ತವೆ. ಲಾಜಿಕ್ ನಿಮಗೆ ಗೊತ್ತಾಯ್ತಾ? ಸೊ ಲೈಕ್ ನಿಮಗೆ ಓವರ್ ನೈಟು ಕೆಲವ್ರಿಗೆ ಲಕ್ಕಲ್ಲಿ ಪ್ರಾಫಿಟ್ ಮಾಡಿದವರು ಇದ್ದಾರೆ, ಕೆಲವರು ಡೈಲಿ ಲೈಕ್ ಒಂದು ಟ್ರೇಡ್ ಬುಲಿಶ್ ಸೈಡ್ ಟ್ರೇಡ್ ತೊಗೊಳ್ಳೋರಿಗೆ ಈ ಥರದ ದಿನಗಳು ಲೈಕ್ ಜಾಕ್ಪಾಟ್ ಕೂಡ ಕೊಡ್ತವೆ. ಸೊ ಕೆಲವರು ಜಾಕ್ಪಾಟ್ ಕೂಡ ಆಗುತ್ತೆ, ಕೆಲವರು ಲೈಕ್ ರೆಗ್ಯುಲರ್ ಟ್ರೇಡ್ ಮಾಡೋರಿಗೆ ಜಾಕ್ಪಾಟ್ ಏನು ಅನ್ಸೋದಿಲ್ಲ, ಬಿಕಾಸ್ ದೇರ್ ರಿಸ್ಕ್ ರಿವಾರ್ಡ್ ಅವ್ರು ಮೇಂಟೈನ್ ಮಾಡಿರ್ತಾರೆ. ಸಪೋಸ್ ಈಗ ನಾನು ಒಂದು ಲಾಟ್ ತೊಗೊಳ್ತೀನಪ್ಪ, ಮೈ ರಿಸ್ಕ್ ಈಸ್ 14,000 ರುಪೀಸ್ 15,000 ರುಪೀಸ್. ಸಪೋಸ್ 100 ಅಂದರೆ ಮೈ ರಿಸ್ಕ್ ಈಸ್ ಹೌ ಮಚ್? ಸೊ ಲೈಕ್ 100 ಇದಕ್ಕೆ ನಾನು ತೊಗೊಳ್ತೀನಿ ಅಂದರೆ 650 ಇಂಟು ಅಲ್ಲಿಗೆ 6,500 7,000 ರೂಪಾಯಿ ನಾನು ರಿಸ್ಕ್ ತೊಗೊಂಡಿದ್ದೀನಿ. ಸೊ ನನಗೆ 7,000 ರೂಪಾಯಿಗೆ ಇಷ್ಟು ದೊಡ್ಡ ಸಿಗ್ತಿದೆ ಅಂದರೆ ಹ್ಯೂಜ್ ರಿವಾರ್ಡ್ ಅನ್ನೋ ಥರ ಕೆಲವ್ರದ್ದು ಥಿಂಕಿಂಗ್ ಕೂಡ ಇರುತ್ತೆ. ಸೊ ಬೋತ್ ಯು ಮಸ್ಟ್ ಅಂಡರ್ಸ್ಟುಡ್, ಇಲ್ಲಿ ಎರಡೂ ಕೂಡ ನಿಮ್ಗೆ ಅರ್ಥ ಆಗಬೇಕು. ಇನ್ನು ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ, ಇಟ್ಸ್ ಅ ಹ್ಯೂಜ್ ಡೇ ಫಾರ್ ಬ್ಯಾಂಕ್ ನಿಫ್ಟಿ ಆಲ್ಸೋ. ಸೊ 58,600 ಮಾರ್ಕೆಟ್ ಓಪನ್ ಆಗಿರೋದು 61,000, ಆಲ್ಮೋಸ್ಟ್ 2,700-800 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿದೆ. ಸೊ ಥಿಂಗ್ಸ್ ಈಸ್ ವೆರಿ ಕ್ಲಿಯರ್. ಸೊ ಬಿಗ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್, ನಿಮಗೆ ಈ ಥರ ರಿಜೆಕ್ಷನಲ್ಲಿ ಎಷ್ಟು ಈಸಿಯಾಗಿ ಟ್ರೇಡ್ ಸಿಗುತ್ತೆ ಅನ್ನೋದನ್ನು ಯು ಕ್ಯಾನ್ ಸಿ ಇಟ್. ದಿಸ್ ಈಸ್ ದ ಪವರ್ ಆಫ್ ಮೈಂಡ್ಸೆಟ್, ಪವರ್ ಆಫ್ ಫಿಬೊನಾಚಿ, ವೇರ್ ಎಕ್ಸಾಕ್ಟ್ಲಿ ಟುಕ್ ಅ ಟ್ರೇಡ್ ಬ್ಯಾಂಕ್ ನಿಫ್ಟಿ 59,800. ವೆರಿ ಒನ್ ಕ್ಯಾಂಡಲ್ ನಿಮಗೆ 250 ಪಾಯಿಂಟ್ ಕೊಟ್ಟಿದೆ. ಸೊ ದಿಸ್ ಇಸ್ ಲೈಕ್ ನಮಗೆ ಏನಕ್ಕೆ ನಾನು ಫಿಬೊನಾಚಿನ ಇಷ್ಟು ಇಷ್ಟಪಡ್ತೀನಿ ಅಂದರೆ ಇದೇ ರೀಸನ್ನು. ಫಿಬೊನಾಚಿಯಲ್ಲಿ ನಮಗೆ ಲೆವೆಲ್ಸ್ ಈಸಿಯಾಗಿ ಸಿಗ್ತವೆ, ಟ್ರೇಡ್ ಮಾಡೋದು ಕೂಡ ಈಸಿ ಆಗುತ್ತೆ. ಓಕೆನಾ? ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಲಿಬೇಕು ಅನ್ನೋರು 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.